ಕಾಮನ್ ಪೀಪಲ್ ಅಂತ ಏನು ಹೇಳ್ತಾರೆ, ಸೆಲೆಬ್ರಿಟಿಗಳನ್ನ ಹೊರತುಪಡಿಸಿ ಯಾಕೆ ಕೊಡಬಾರ್ದು ಕೊಡಲಿ, ಪಬ್ಲಿಕ್ಗೂ ಅಲ್ಲೊಂದು ಎಂಟ್ರಿ ಕೊಡಲಿ. ಯಾಕೆಂದರೆ ಬಿಗ್ ಬಾಸ್ ಅನ್ನೋವಂಥದ್ದು ಅದರಲ್ಲೂ ಸೀಸನ್ 12 ಒಂದು ಬೇರೆ ಮಟ್ಟಕ್ಕೆ ಒಂದು ಕ್ರೇಜನ್ನು ಹುಟ್ಟಾಕ್ತು. ಆದರೆ ಕೆಲವರು ಅದನ್ನು ನೆಗೆಟಿವ್ ಮಾಡಿದವರು ಇದ್ದಾರೆ. ಆಮೇಲೆ ಕೆಲವು ಥ್ಯಾಂಕ್ ಯು. ಹೌದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಯಾವತ್ತೂ ಕೂಡ ಬಿಗ್ ಬಾಸ್ ನೋಡಿದಂಥ ಹೆಣ್ಮಗಳೆಲ್ಲ ಆದರೂ ಕೂಡ ಬಿಗ್ ಬಾಸಲ್ಲಿ ಒಬ್ಬ ಕಂಟೆಸ್ಟೆಂಟಾಗಿ ಹೋಗ್ತೀನಿ. ನಾನು ಹೇಗಿರಬೇಕು, ನಾನು ಇಲ್ಲ ಸರ್, ನಾನು ಯಾವುದೇ ಇದಕ್ಕೆ ಸುಳ್ಳು ಅಥವಾ ಯಾರನ್ನೋ ನಾನು ಮೆಚ್ಚೋದಕ್ಕೋಸ್ಕರ ಹೇಳ್ತಾ ಇಲ್ಲ. ನಾನು ಯಾವತ್ತೂ ಬಿಗ್ ಬಾಸ್ ನೋಡಿದಂಥ ಹೆಣ್ಮಗಳಲ್ಲ. ಒಂದು ಅವಕಾಶ ಬಂದಿದೆ, ಅವಕಾಶನ ಉಪಯೋಗಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಿಗ್ ಬಾಸ್ ಮನೆಗೆ ಹೋಗುವಂಥದ್ದು. ಅಲ್ಲಿ ನಾನು ಹೊರಗಡೆ ಹೇಗಿರ್ತೀನೋ ಮನೆ ಒಳಗಡೆನೂ ನಾನು ಹಾಗೇ ಇದ್ದೆ. ಸೊ ಹಾಗಾಗಿ ಇವತ್ತು ಬಿಗ್ ಬಾಸ್ ಮನೆಗೆ ಎಲ್ಲ ಪಬ್ಲಿಕ್ಗೂ ಕೂಡ ಎಂಟ್ರಿ ಇದೆ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇರೋದ್ರಿಂದ ಸೊ ನನಗೆ ತುಂಬ ಖುಷಿ. ಯಾಕೆ ಅಂದರೆ ಸಾಮಾನ್ಯ ಜನಕ್ಕೂ ಗೊತ್ತಾಗಬೇಕು. ಹೊರಗಡೆ ಕೂತ್ಕೊಂಡು ಇವತ್ತು ನಮಗೆ ಮೊಬೈಲ್ ಇದೆ, ಯಾರೋ ಮಾಡೋದನ್ನು ನಾವು ಒಂದು ನಿಮಿಷದಲ್ಲಿ ಒಂದು ಸೆಕೆಂಡಲ್ಲಿ ವಿಶ್ಲೇಷಣೆ ಮಾಡಿಬಿಡ್ತೀವಿ. ಆದರೆ ಆ ಜಾಗದಲ್ಲಿ ನಾವಿದ್ದಾಗ ಅದು ಎಷ್ಟು ಕಷ್ಟ ಇರುತ್ತೆ, ಅದು ಹೇಗಿರುತ್ತೆ ಅನ್ನೋದು ಸಾಮಾನ್ಯ ಜನಕ್ಕೂ ಕೂಡ ಗೊತ್ತಾಗಬೇಕು. ಹಾಗಾಗಿ ಸಾಮಾನ್ಯರಲ್ಲೂ ಈಗ ನಮ್ಮ ಸೀಸನ್ಗಳೆಲ್ಲ ನೋಡಿ ಅವ್ರಿಗೂ ಆಸೆ ಹುಟ್ಟಿರುತ್ತೆ, ಅಂಥ ಒಂದು ಕ್ರೇಜ್ ಇತ್ತು. ಹಾಗಾಗಿ ಅವರೆಲ್ರಿಗೂ ಅವಕಾಶ ಸಿಗಲಿ ಆಸೆ ಇತ್ತು. ಮತ್ತು ಇನ್ನೂ ಹೊಸ ಪ್ರತಿಭೆಗಳು, ಯಾಕಂದರೆ ಬಿಗ್ ಬಾಸಿಂದ ಹೊಸ ಕಲಾವಿದರು, ಒಳ್ಳೆ ಪ್ರತಿಭೆ ಉಳ್ಳಂಥವ್ರು ಎಲ್ರಿಗೂ ಒಂದು ದೊಡ್ಡ ವೇದಿಕೆ ಆಗುತ್ತೆ. ಹಾಗಾಗಿ ಅವರೆಲ್ರಿಗೂ ಒಳ್ಳೆಯದಾಗಲಿ. ಯಾರಿಗೆ ನಿಜವಾಗ್ಲೂ ಅರ್ಹತೆ ಯೋಗ್ಯತೆ ಇದೆಯೋ ಅಲ್ಲಿ ಮನೆ ಒಳಗಡೆ ಹೋಗುವಂಥದ್ದಾಗಲಿ, 112 ಅಥವಾ 13 ದಿನ ಗೊತ್ತಿಲ್ಲ ನನಗೆ ಎಷ್ಟು ದಿನ ಅಂತ, ಆ ಮನೆಯಲ್ಲಿ ಜೀವಿಸುವಂಥದ್ದಾಗಲಿ, ಜೀವನದ ಪಾಠವನ್ನು ಕಲ್ತ್ಕೊಂಡು ಹೊರಗಡೆ ಬರಲಿ ಅಂತ ನಾನು ಆಶಿಸ್ತೇನೆ. ಪ್ರೀತಿ ಇರಲ್ಲ ಅಲ್ವಾ? ಆದರೆ ಇವತ್ತು ನಾನು ಈ ಒಂದು ಯುವ ಪೀಳಿಗೆಯಲ್ಲಿ ನಾನು ನೋಡ್ತಾ ಇರೋವಂಥದ್ದು ಏನು ಅಂದರೆ, ತಂದೆ ತಾಯಿನ ತುಂಬ ದೂಡ್ತಾರೆ, ಮತ್ತು ತಂದೆ ತಾಯಿಯಿಂದ ತುಂಬ ದೂರ. ಯಾಕಂದರೆ ಅವ್ರಿಗೆಲ್ರಿಗೂ ಒಂದು ಇಂಡಿಪೆಂಡೆಂಟ್ ಲೈಫ್ ಬೇಕು ಅಂತ. ಬಹುಶಃ ನಮಗೆಲ್ಲ ತುಂಬ ಬೇಗ ಅರಿವಾಗಿದೆ, ತಂದೆ ತಾಯಿ ಹಿರಿಯರು ಇದ್ರೇ ಜೀವನ, ಇಲ್ಲ ಅಂತಂದರೆ ನಮಗೆ ಮಾರ್ಗದರ್ಶಕರು ದಾರಿ ತೋರಿಸೋಂಥವ್ರು ಯಾರೂ ಇರಲ್ಲ. ನನ್ನ ತಂದೆ ತಾಯಿ ಹೌದು ನನಗೆ ಹೌದು ಸರ್, ಹೌದು. ಅಯ್ಯೋ ನಮ್ಮಮ್ಮ ನನಗೆ ಬೈತಾರೆ, ಈಗಲೂ ಹೊಡಿತಾರೆ ಸರ್, ಇದನ್ನೆಲ್ಲೋ ಹಾಕಕ್ಕೆ ಹೋಗ್ಬಿಡಿ. ಹೌದು, ಅಶ್ವಿನಿ ಗೌಡ ಬರೀ ಬಿಗ್ ಬಾಸ್ ಮನೆ ಒಳಗಡೆ ಜೋರು. ನನ್ನನ್ನು ಕ್ಯಾಪ್ಟನ್, ನನ್ನನ್ನು ಲೀಡ್ ಮಾಡ್ತಾರದೇ ನಮ್ಮ ತಾಯಿ. ಹಾಗಾಗಿ ಹೌದು, ಕಲಾವಿದರಾದರೆ ಇದು ನಾವು ಬರೋ ಅಂಥ ದೊಡ್ಡ ಪುಣ್ಯ ಸರ್ ಇದು. ಯಾಕೆಂದರೆ ಕಲಾವಿದರು ಬರೀ ಮೈಸೂರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಆಸ್ತಿ. ನಮಗೆ ಒಂಥರ ನಾವೆಲ್ಲರೂ ಮನೆ ಮಕ್ಕಳು ಆಗ್ಬಿಡ್ತೀವಿ. ಅದರಲ್ಲೂ ಇವತ್ತು ಬಿಗ್ ಬಾಸ್ ಪ್ರಖ್ಯಾತಿ ಇದೆಯಲ್ಲ, ಆ ಖ್ಯಾತಿ ಏನಿದೆ ಇವತ್ತು ಮನೆಯಲ್ಲೂ ಕೂಡ ನಮ್ಮನ್ನು ಮನೆ ಮಕ್ಕಳಾಗಿ ಆಹ್ವಾನ ಮಾಡುವಂಥದ್ದು. ಇವತ್ತು ವಿಶೇಷವಾಗಿ ಮೈಸೂರಲ್ಲಂತೂ ನಾನು ಅಂದ್ಕೊಂಡಿದ್ದೆ ಬೆಂಗಳೂರು ಮಾತ್ರ ನಾನು ಸುತ್ತಾಡ್ತಿದ್ದೆ ಬಿಗ್ ಬಾಸಿಂದ ಬಂದಮೇಲೆ. ಬಟ್ ಇವತ್ತು ಮೈಸೂರಿಗೆ ಬಂದು ಸುಮಾರು ಒಂದು 3 ಗಂಟೆ ಆಗಿದೆ. ನೀವೇ ನೋಡ್ತಾ ಇದ್ದೀರಾ, ಒಂದು ಕ್ಷಣನೂ ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಷ್ಟು ಪ್ರೀತಿಯಿಂದ ಜನ ಎಲ್ಲೆಲ್ಲಿಂದನೋ ಬಂದು ಇವತ್ತು ನಾವು ಮೈಸೂರಿಗೆ ಬರ್ತಿದ್ದೀವಿ ಅಂತ ಸುತ್ತ ಮೈಸೂರು ಭಾಗದಲ್ಲಿ ಇರೋವಂಥವ್ರು ಇಲ್ಲಿ ಬಂದು ನಮಗೆ ಪ್ರೀತಿ ಕೊಟ್ಟು, ಅವ್ರ ಅಪ್ಪಗೆ ಕೊಟ್ಟು, ಎಷ್ಟೋ ಜನ ಹಿರಿಯರು ಬಂದು ಅವ್ರ ಆಶೀರ್ವಾದವನ್ನು ಮಾಡಿ ಇವತ್ತು ಹೋದರು. ಹಾಗಾಗಿ ಮೈಸೂರಿಗಿರೋ ಪ್ರೀತಿ ನಾನು ಯಾವತ್ತೂ ಮರೆಯಲ್ಲ, ಅಷ್ಟು ಅದ್ಭುತವಾಗಿತ್ತು. ಹೌದು ಹೌದು ಸರ್, ನಾವು ನಮ್ಮ ಹಿರಿಯರು ಏನು ಹೇಳಿ ಹೋಗಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಏನು ಹೇಳಿದ್ದಾರೆ, ಹಾಗಾಗಿ ನಮಗೆ ಅಭಿಮಾನಿಗಳೆಲ್ಲ ಅವರು, ನಮಗೆ ಅವ್ರ ದೇವ್ರ ಸ್ಥಾನದಲ್ಲಿ ಅವ್ರನ್ನ ನೋಡ್ತೀವಿ. ಹಾಗಾಗಿ ನಾವಿವತ್ತು ಏನೇ ಮುಂದೆ ಹೋಗ್ಬೇಕು ನಮ್ಮ ಜೀವನದಲ್ಲಿ ಅಂತಂದ್ರೂ ಕೂಡ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಅದು ಕಿರಿಯರ ರೂಪದಲ್ಲಿ ಆಗ್ಬೋದು, ಹಿರಿಯರ ರೂಪದಲ್ಲಿ ಆಗ್ಬೋದು. ಅವ್ರು ಎಲ್ಲರೂ ಆ ಪ್ರೀತಿ ಮಾತುಗಳಿದೆಯಲ್ಲ, ಅದೇ ನಮಗೆ ಆಶೀರ್ವಾದ. ಹಾಗಾಗಿ ಅವ್ರ ಜೊತೆಲಿ ಕಾಲ ಕಳೆಯುವಂತಹ ಆ ಮೂಮೆಂಟ್ ಇದೆಯಲ್ಲ, ನಾವು ಜೀವನದಲ್ಲಿ ಯಾವತ್ತೂ ಮರೆಯೋದಕ್ಕಾಗಲ್ಲ. ಹೌದು. ಹಾಗಾಗಿ ತುಂಬ ಸಂತೋಷ ಪಡ್ತೀನಿ ಸರ್. ಖಂಡಿತವಾಗ್ಲೂ ಅದು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಏನಿದೆ, ಯಾವುದು ಇದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಬರಲ್ಲ. ಯಾಕೆಂತಂದರೆ ನಾವು ಬಹುಶಃ 113 ದಿನ ನಾನು ಬಿಗ್ ಬಾಸ್ ಮನೆ ಒಳಗಡೆ ಕೂಡ ನನಗಷ್ಟೇ ಅವಮಾನ ಆಗ್ತಾಯಿತ್ತು, ನನಗಷ್ಟೇ ಜಗಳಗಳಾಗ್ತಾಯಿತ್ತು. ಅಲ್ಲೂ ಕೂಡ ನನಗೊಂದಷ್ಟು ಅಸಮಾಧಾನ ಇರ್ತಾ ಇತ್ತು. ಹೊರಗಿನ ಜಗತ್ತು ನಮಗೇನು ಗೊತ್ತಿಲ್ಲ. ಅದೇ ರೀತಿಯಾಗಿ ಹೊರಗಡೆನೂ ಕೂಡ ನಮ್ಮ ಬಗ್ಗೆ ಬೇರೆ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ರು. ಆದರೆ ನಾನು ಒಂದು ಹೇಳೋದು, ಸಹಜವಾಗಿ ಒಂದು ಮನೆಯಲ್ಲಿ ಅಂತ ಇದ್ದಾಗ ಎಲ್ಲ ಥರದ ಭಾವನೆಗಳು ಹೊರಗೆ ಹಾಕ್ತೀವಿ. ಈಗ ನಾವು ಮನೇಲೇನು ಸಹಜವಾಗಿರಲ್ಲ. ಯಾರ ಜೊತೆ ಕೋಪ ಬಂದರೆ ಕೋಪ ತೋರಿಸ್ತೀವಿ, ಅಥವಾ ಅವರು ನಮಗೆ ಪ್ರೀತಿ ಇತ್ತು ಅಂದರೆ ಪ್ರೀತಿ ತೋರಿಸ್ತೀವಿ, ಮತ್ತೆ ಜಗಳಾಡಿ ಒಂದಾಗ್ತೀವಿ. ಇದನ್ನೇ ನಾವು ಬಿಗ್ ಬಾಸಲ್ಲೂ ಇದ್ದಿದ್ದು. ಆದರೆ ಈ ಎಲ್ಲವನ್ನ ನನ್ನದೇ ಹೇಳ್ತೀನಲ್ಲ, ನಾವು ಬಿಗ್ ಬಾಸಲ್ಲೇ 113 ದಿನ ಅದನ್ನು ನಾನು ಸಹಿಸ್ಕೊಳಕ್ಕಾಗದೆ ಆಚೆ ಬಂದಿದ್ದಿದ್ರೆ
ನನ್ನ ಹೊರಗಿನ ಪ್ರಪಂಚ, ನನ್ನ ಸಾಮಾಜಿಕ ಬದುಕೇನಿದೆ ಅದರಲ್ಲಿ ಎಷ್ಟೆಷ್ಟು ಜನ ಟೀಕೆ ಮಾಡ್ತಾರೆ, ಮತ್ತು ಅದನ್ನೆಲ್ಲ ನಾನು ಹೇಗೆ ಮೆಟ್ಟು ನಿಲ್ಬೇಕು ಅಲ್ವಾ? ಹಾಗಾಗಿ 113 ದಿನ ಅದನ್ನೇ ಮೆಟ್ಟು ನಿಂತಿದ್ದೀನಿ ಅಂದಾಗ ಜೀವನ ಪೂರ್ತಿ ನಾನು ಎಲ್ಲವನ್ನ ಎದುರಿಸ್ತೀನಿ ಅಂತ ಶಕ್ತಿನ ಪ್ರತಿದಿನ ನಾನು ಅಲ್ಲಿ ತುಂಬ್ಕೋತಾ ಇದ್ದೆ. ಹಾಗಾಗಿ ನಮ್ಮ ತಂದೆ ತಾಯಿನೂ ಕೂಡ ನನಗೆ ಅದೇ ಥರದ ಒಂದು ಅಡಿಪಾಯವನ್ನು ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಯಾವುದೋ ಒಂದು ಯಶಸ್ಸು ಬಂದಾಗ ಹಿಗ್ಗಬಾರ್ದು, ಯಾವುದಾದ್ರು ನಮ್ಮ ಜೀವನದಲ್ಲಿ ನಾವು ಏನಾದರೂ ಈ ಥರದ್ದು ಆದಾಗ ನೆಗೆಟಿವ್ ಆದಾಗ ಕುಗ್ಗಬಾರ್ದು. ನಮ್ಮ ಒಳ್ಳೆತನ ಒಂದಲ್ಲ ಒಂದಿನ ನಮ್ಮ ಪ್ರತಿಫಲ ಕೊಡುತ್ತೆ. ಹಾಗಾಗಿ ಬಿಗ್ ಬಾಸ್ 113 ದಿನ ಅಷ್ಟೇನೆ. ನನ್ನ ಜೀವನದ ಪ್ರಯಾಣ ಇನ್ನೂ ಇದೆ, ಸೊ ಕುಗ್ಗಲ್ಲ, ಇನ್ನೂ ಛಲದಿಂದ ಎಲ್ಲವನ್ನ ಎದುರಿಸ್ತೀನಿ. ಸರ್, ನಾನು ಯಾವಾಗಲೂ ತುಂಬಾ ಮಿಸ್ ಮಾಡ್ಕೊಳ್ಳೋದು ನಮ್ಮ ತಂದೆನ. ಯಾಕಂದರೆ ನನ್ನ ತಂದೆನೇ ನನಗೆ ಒಂದು ರೀತಿಲಿ ಅವ್ರು ನನ್ನ ತಂದೆ ಆಗಿದ್ರು, ನನ್ನ ಸ್ನೇಹಿತ, ಒಳ್ಳೆ ಫ್ರೆಂಡ್ ಆಗಿದ್ರು ನಮ್ಮ ತಂದೆ. ನಮ್ಮನ್ನು ಯಾವತ್ತಿಗೂ ಕೂಡ, ಅದರಲ್ಲೂ ನಾನು ಒಬ್ಬ ಹೆಣ್ಣುಮಗಳು ಅಂತ ನನಗೆ ಯಾವತ್ತೂ ಅವ್ರು ಯಾವುದೋ ಭೇದ ಭಾವ ಮಾಡಿರಲಿಲ್ಲ. ನಮ್ಮ ಮನೇಲಿ ಗಂಡು ಮಕ್ಕಳಿದ್ರೂ ಕೂಡ ನನಗೆ ಒಂದು ಹೆಚ್ಚು ಗೌರವ, ಒಂದು ಆತ್ಮವಿಶ್ವಾಸ, ಆತ್ಮಸ್ಥೈರ್ಯವನ್ನು ನಮ್ಮ ತಂದೆ ಯಾವಾಗಲೂ ತುಂಬೋರು. ಅದು ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ, 2 ವರ್ಷ ಆಯಿತು. ಆದರೂ ಕೂಡ ನಮ್ಮ ತಂದೆ ಹೇಳ್ಕೊಟ್ಟಂತಹ ಆ ಹಾದಿ ಏನಿದೆ, ಮತ್ತು ನಮ್ಮ ತಂದೆ ಹೇಳ್ಕೊಟ್ಟಂತಹ ಪಾಠಗಳೇನಿದೆ, ಅದು ಇವತ್ತಿಗೂ ನನಗೆ ನೆನಪಾಗ್ತಾ ಹೋಗುತ್ತೆ. ಹಾಗಾಗಿ ಸರಳವಾಗಿ ಬದುಕಬೇಕು ಸರ್, ಯಾವುದು ಶಾಶ್ವತ ಅಲ್ಲ ಅನ್ನೋಂಥದ್ದು ಅವ್ರು ಹೇಳ್ಕೊಟ್ಟಿದ್ದಾರೆ. ನನಗೆ ನಮ್ಮ ತಂದೆನೇ ನನಗೆ ಎಲ್ಲವೂ ಕೂಡ ನನ್ನ ತಂದೆನೇ ಆಗಿದ್ರು. ಇವತ್ತು ನಾನು ತುಂಬ ಮಿಸ್ ಮಾಡ್ಕೋತೀನಿ ಅವ್ರನ್ನ. ಯಾಕೆಂದರೆ ಈ ಯಶಸ್ಸನ್ನು ಅವ್ರು ನೋಡಬೇಕಾಗಿತ್ತು ಅಂತ. ಇರಲಿ, ನೆಗೆಟಿವ್ ಏನೇ ಆದರೂ ಸರ್, ಅದನ್ನು ಮೆಟ್ಟು ನಿಲ್ಲುವಂಥ ಶಕ್ತಿ, ಆತ್ಮಸ್ಥೈರ್ಯ ನಮ್ಮಲ್ಲಿ ಇರಬೇಕು. ಆದರೆ ಇವತ್ತು ಇಷ್ಟು ಜನರ ಪ್ರೀತಿ ನನಗೆ ಸಿಗ್ತಾ ಇದೆಯಲ್ಲ, ನಾನು ಅದನ್ನು ನೋಡೋದಕ್ಕೆ ನಮ್ಮ ತಂದೆ ಇಲ್ವಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಹೊರಗಡೆ ಬಂದಾಗ ತುಂಬ ನೋವಾಯಿತು. ನಾನು ಕೂಡ ಸಹಜವಾಗಿ, ಹೌದು, ತುಂಬ ನೋವಾಗುತ್ತೆ, ನಮಗೂ ಕೂಡ ನೋವು ಆಗುತ್ತೆ. ಯಾಕೆಂದರೆ ನಾವು ಕೂಡ ಒಳ್ಳೆ ಕುಟುಂಬದಿಂದ ಬಂದಿರೋವಂಥವ್ರು ಆಗಿದ್ದರಿಂದ ಯಾವತ್ತೂ ನಾವು ಯಾರಿಗೂ ಕೆಟ್ಟದನ್ನು ಬಯಸ್ತವ್ರಲ್ಲ. ನಮಗೂ ನೋವಾಗುತ್ತೆ ಸರ್, ಸಹಜವಾಗಿ. ನನ್ನ ಆರೋಗ್ಯದಲ್ಲೂ ಏರುಪೇರಾಗುತ್ತೆ. ನನಗಿಂತ ಹೆಚ್ಚಾಗಿ ನನ್ನ ಕುಟುಂಬಸ್ಥರು ತುಂಬ ನೊಂದ್ಕೊಂಡಿರ್ತಾರೆ. ಆದರೆ ನಾನು ಅದೇ ಅವ್ರಿಗೆಲ್ರಿಗೂ ಹೊರಗಡೆ ಬಂದಮೇಲೆ ನಾನು ಹೇಳಿದ್ನಲ್ಲ, ನಮ್ಮ ತಂದೆ ಒಂದು ನೀತಿ ಪಾಠವನ್ನು ನಮಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಒಂದಿಷ್ಟು ಈ ಚೌಕಟ್ಟು ಏನಿದೆ, ಜೀವನ ಹೇಗಿರುತ್ತೆ ಅನ್ನೋದನ್ನು ನಮಗೆ ಹೇಳ್ಕೊಟ್ಟು ಬಿಟ್ಟು ಹೋಗಿರೋದ್ರಿಂದ ನನಗೆ ಗೊತ್ತಿದೆ ಇವೆಲ್ಲವೂ ಕೂಡ ತಾತ್ಕಾಲಿಕ. ಈಗ ಯಶಸ್ಸಾಗ್ಬೋದು, ನಮ್ಮನ್ನು ತೆಗೊಳ್ಳೋವಂಥವ್ರು ಆಗ್ಬೋದು, ಇವೆಲ್ಲದಕ್ಕೂ ಉತ್ತರ ನಾವು ಎಲ್ಲಿಂದ ಕೊಡಬೇಕು? ನಮ್ಮ ಮಾತಿಂದ ಕೊಡೋದಲ್ಲ, ನಮ್ಮ ಕೆಲಸದಿಂದ ಕೊಡಬೇಕು. ಮತ್ತು ಜನಗಳ ಪ್ರೀತಿ, ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಇಲ್ಲ, ಇವತ್ತು ವಿಶೇಷವಾಗಿ ಹೆಣ್ಮಕ್ಳು ಅದರಲ್ಲೂ ಕೂಡ ಬಂದು ನನಗೆ ಹೇಳ್ತಾರೆ, ಮೇಡಮ್ ನಾನು ಸಿಂಗಲ್ ಪೇರೆಂಟು, ಅಥವಾ ಹೆಣ್ಮಕ್ಳು ತುಂಬ ನೊಂದಿರೋರು, ಅಥವಾ ಜೀವನದಲ್ಲಿ ತುಂಬ ಕಷ್ಟಪಟ್ಟಿರೋರೆ ತುಂಬ ಜನ ಬಂದು ನನ್ನ ಜೊತೆ ಮಾತಾಡ್ತಾರೆ. ಈಗಲೂ ಮೈಸೂರಲ್ಲಿ ಎಲ್ಲೆಲ್ಲಿಂದನೋ ಹುಡುಕೊಂಡು ಒಂದು 5-6 ಜನ ಹೆಣ್ಮಕ್ಳು ಬಂದು, ಅಯ್ಯೋ ಥ್ಯಾಂಕ್ ಯು. ನೋಡಿ, ಆ ಮಗು ನೋಡಿದ್ರೆ ವರ್ಷ ಇರ್ಬೋದು, ಅದನ್ನೇ ಎಲ್ಲರಿಗೂ ಸಿಗಲ್ಲ. ಹೌದು ಸರ್, ಅದನ್ನೇ ಹೇಳ್ತೀನಲ್ಲ, ನಾವು ಕಲಾವಿದರು ಬರೀ ಈ ಪ್ರಾಂತ್ಯಕ್ಕೆ, ಈ ಒಂದು ಜಾಗಕ್ಕೆ ಅಂತ ಅಲ್ಲ, ನಾವು ಎಲ್ಲರೂ ಮನೆ ಮಕ್ಕಳು. ಆ್ಯಕ್ಚುಲಿ ಈಗ ಪುಟ್ಟ ಮಗು ಬಂದು ನನ್ನನ್ನು ಮಾತಾಡ್ಸುತ್ತೆ ಅಂದರೆ ಆ ಮಗುಗೆ ಗೊತ್ತಿಲ್ಲ ನಾನು ಯಾರು ಅಂತ, ಗೊತ್ತೋ ಇಲ್ಲ. ಈ ಪ್ರೀತಿ, ಇಷ್ಟು ಪ್ರೀತಿ, ಹೌದು ಇಷ್ಟೇ ಅಲ್ವಾ ಸರ್ ನಮಗೆ ಬೇಕಾಗಿರೋದು. ಹಾಗಾಗಿ ಅಷ್ಟು ಪ್ರೀತಿ ನಾವು ಗಳಿಸಿದೀವಿ, ಎಲ್ಲರ ಹೃದಯದಲ್ಲೂ ನಾವಿದ್ದೀವಿ ಅಂದರೆ ಕಲಾವಿದ್ರಿಗೆ ಇದೊಂದು ಆಶೀರ್ವಾದ. ಇಲ್ಲ, ಚಾಮುಂಡೇಶ್ವರಿ ತಾಯಿ ಅಂದ್ರೇ ಮೈಸೂರಿಗೆ ಬಂದಾಗ ನಮ್ಗೆ ನೆನಪಾಗೋದೇ ಚಾಮುಂಡೇಶ್ವರಿ ತಾಯಿ. ಅದರಲ್ಲಿ ಇವತ್ತು ರುಚಿ ಮೆಸ್ಸಿಗೆ ಬಂದಾಗ ಎಷ್ಟೊಂದು ಜನ ತಾಯಂದಿರು ಬಂದು ಅವ್ರ ಪ್ರೀತಿ ನನಗೆ ಕೊಟ್ಟರು, ಎಷ್ಟೆಷ್ಟೋ ದೂರದಿಂದ ಬಂದು ನನ್ನನ್ನು ಮಾತಾಡಿಸ್ಕೊಂಡು ಹೋದ್ರು ಸರ್. ನಾನಿದೊಂಥರ ಏನಂತಂದರೆ, ಇಲ್ಲಿ ಬರೀ ನಾನು ಅತಿಥಿಯಾಗಿ ಬಂದಿಲ್ಲ, ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಬಂದಿದ್ದೆ. ಹಾಗಾಗಿ ಎಲ್ಲರೂ ನನಗೆ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು.